ಹಲೋ ಫ್ರೆಂಡ್ಸ್, ಸೊ ನಾವು ಈ ಸತಿ ಬಂದಿರೋದು ಮಡಿಕೇರಿಗೆ. ಸೊ 2 ಡೇಸ್ ನಾವು ಇದೇ ಪಾರಿಜಾತ ಹೋಮ್ ಸ್ಟೇಲಿ ಇರ್ತೀವಿ. ಇದು ಬಸ್ ಸ್ಟ್ಯಾಂಡಿಂದ 1-1.5 ಕಿಲೋಮೀಟರ್ ದೂರದಲ್ಲಿತ್ತು. ವಿತಿನ್ ಟೌನ್ ಆಗೋದಕ್ಕೆ ನಮಗೆಲ್ಲ ಹತ್ತಿರ ಆಗುತ್ತೆ ಅಂತ ನಾವು ಇದನ್ನು ಬುಕ್ ಮಾಡಿದ್ದು. ಸೊ ಫಸ್ಟ್ ಡೇ ನಾವು ಸ್ಟಾರ್ಟ್ ಮಾಡಿದ್ದು ಕಾಫಿ ಪ್ಲಾಂಟೇಶನಿಂದ. ನೋಡ್ತಾ ಇದ್ದೀರಲ್ಲ, ಮೌಂಟೇನ್ ವ್ಯೂ ಕಾಫಿ ಪ್ಲಾಂಟೇಶನ್ ಅಂತ ಕಾಫಿ ಎಸ್ಟೇಟ್ ಇದು. ಇಲ್ಲಿ ಕಾಫಿನ ಹೇಗೆ ಬೆಳೀತಾರೆ, ಹೇಗೆ ತಯಾರಿ ಮಾಡ್ತಾರೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಾವಿವಾಗ ಟಿಕೆಟ್ಸ್ ತಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಿಮ್ಗೊಬ್ರು ಗೈಡನ್ನು ಕೂಡ ಜೊತೆ ಕಳಿಸ್ತಾರೆ, ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೋಸ್ಕರ. ಹಾಗೆ ನಿಮಗೆ ಅಲ್ಲಲ್ಲಿ ಒಂದೊಂದು ವ್ಯೂ ಪಾಯಿಂಟ್ಸ್ ಅಂತ ಕ್ರಿಯೇಟ್ ಮಾಡಿರ್ತಾರೆ. ಮೇಲ್ ಹತ್ತಿ ನೋಡಿದಾಗ ಇಡೀ ಕಾಫಿ ಪ್ಲಾಂಟೇಶನ್ ಎಸ್ಟೇಟ್ ಏನಿದೆಯಲ್ಲ ಅದಿಷ್ಟು ಕಾಣಿಸುತ್ತೆ ಫ್ರೆಂಡ್ಸ್. ಸಖತ್ತಾಗಿರುತ್ತೆ ವ್ಯೂ ಮಾತ್ರ. ಇಲ್ಲಿ ಬರೀ ಕಾಫಿ ಬೆಳೆ ಅಂತಲ್ಲ ಸ್ನೇಹಿತರೆ, ಬೇರೆ ವಿಧವಾದ ಗಿಡ ಮರಗಳನ್ನು ಕೂಡ ಬೆಳೆಸಿರ್ತಾರೆ. ಹಾಗೆ ಬೋರ್ಡ್ ಕೂಡ ಹಾಕಿರ್ತಾರೆ ಅಲ್ಲಲ್ಲೇ. ಈವನ್ ನಿಮಗೆ ಜೊತೆಗೆ ಬಂದಿರೋ ಗೈಡ್ ಕೂಡ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗ್ತಿರ್ತಾರೆ ನಿಮಗೆ. ಕಾಫಿ ಬೀಜನ ಬೆಳೆದ ನಂತರ ಅದನ್ನು ಹೇಗೆ ಪೌಡರ್ ಮಾಡ್ತಾರೆ, ಇವಾಗ ಕಾಫಿ ಪೌಡರಿಂದ ಮತ್ತೆ ಏನೇನು ಪ್ರಾಡಕ್ಟ್ಸ್ ತಯಾರಿ ಮಾಡ್ತಾರೆ ಅದೆಲ್ಲ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಬಂದ ನಂತರ ನಿಮ್ಗೆ ಇಲ್ಲೊಂದು ಫ್ರೀಯಾಗಿ ಕಾಫಿ ಕೂಡ ಕೊಡ್ತಾರೆ ಸ್ನೇಹಿತರೆ. ಆರಾಮಾಗಿ ಒಂದು ಕಾಫಿ ಕುಡ್ಕೊಂಡು ಕೆಳಗೆ ಅವ್ರು ಇಟ್ಟಿರೋ ಪ್ರಾಡಕ್ಟ್ಸ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ನೀವು. ಈವನ್ ಫಾರ್ ಸೇಲ್ ಕೂಡ ಇಟ್ಟಿದ್ರು ಅವರು. ವೈನ್ ಆಗಿರ್ಬೋದು ಅಥವಾ ಕಾಫಿಯಿಂದ ಏನೇನು ಪ್ರಾಡಕ್ಟ್ಸ್ ತಯಾರಿ ಆಗುತ್ತಲ್ಲ, ಸ್ಕ್ರಬ್ ಆಗಿರ್ಬೋದು, ಫೇಸ್ ಕ್ರೀಮ್ಸ್, ಆ ಥರದ್ದೆಲ್ಲ ಪ್ರಾಡಕ್ಟ್ಸ್ ಇತ್ತು. ಹಾಗೆ ಫೇಮಸ್ ಅಂತ ಹೇಳೋ ಚಾಕ್ಲೇಟ್ಸ್ ನಾವು ಕೂಡ 1-2 ಬಾಕ್ಸ್ ತೊಗೊಂಬಂದ್ವಿ. ನನಗೆ ಚೆನ್ನಾಗಿತ್ತು, ಬಟ್ ಕಂಪೇರ್ ಮಾಡಿದರೆ ಹೊರಗಿಂತ ಇಲ್ಲಿ ಒಳಗೆ ಸ್ವಲ್ಪ ಪ್ರೈಸಸ್ ಜಾಸ್ತಿ ಅನಿಸ್ತು ನನಗೆ. ಸೊ ನೀವು ವಿಸಿಟ್ ಮಾಡಿದಾಗ ಪ್ರೈಸಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹರ್ಬಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಪಿಕಲ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಎಲ್ಲ ಥರದ ಪ್ರಾಡಕ್ಟ್ಸು ಇತ್ತು ಸ್ನೇಹಿತರೆ. ಸ್ಪೈಸಸ್ ಕೂಡ ಇಲ್ಲಿ ಕಮ್ಮಿ ಬೆಲೆಗೆ ಅಂತ ಹೇಳ್ತಾರೆ, ಬಟ್ ನಾವೇನು ತಗೊಳ್ಳಿಲ್ಲ. ಇಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸೊ ಕಾಫಿ ಪ್ಲಾಂಟೇಶನ್ ಎಲ್ಲ ನೋಡ್ಕೊಳ್ಳೋದು ಮುಗಿಸಿದ ಮೇಲೆ ನಾವಿವಾಗ ಭಾಗಮಂಡಲಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಭಾಗಮಂಡಲಕ್ಕೆ ತಲುಪಿದ್ದೀವಿ ಸ್ನೇಹಿತರೆ. ಇದೇ ಭಾಗಮಂಡಲದ ಬಗಂಡೇಶ್ವರ ದೇವಾಲಯ ಅಂತ. ಆಗಿರ್ಬೋದು, ಪಿಕಲ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಎಲ್ಲ ಥರದ ಪ್ರಾಡಕ್ಟ್ಸು ಇತ್ತು ಸ್ನೇಹಿತರೆ. ಸ್ಪೈಸಸ್ ಕೂಡ ಇಲ್ಲಿ ಕಮ್ಮಿ ಬೆಲೆಗೆ ಅಂತ ಹೇಳ್ತಾರೆ, ಬಟ್ ನಾವೇನು ತಗೊಳ್ಳಿಲ್ಲ. ಅಲ್ಲಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸೊ ಕಾಫಿ ಪ್ಲಾಂಟೇಶನ್ ಎಲ್ಲ ನೋಡ್ಕೊಳ್ಳೋದು ಮುಗಿಸಿದ ಮೇಲೆ ನಾವಿವಾಗ ಭಾಗಮಂಡಲಕ್ಕೆ ಹೋಗ್ತಾ ಇದ್ದೀವಿ.
ಸೊ ನಾವಿವಾಗ ಭಾಗಮಂಡಲಕ್ಕೆ ತಲುಪಿದ್ದೀವಿ ಸ್ನೇಹಿತರೆ. ಇದೇ ಭಾಗಮಂಡಲದ ಬಗಂಡೇಶ್ವರ ದೇವಾಲಯ ಅಂತ. ಹಾಗೆ ಆ ದೇವಸ್ಥಾನದ ಎದುರಿಗೆ ಇರೋದು ಇದೊಂದು ತ್ರಿವೇಣಿ, 3 ನದಿಗಳ ಸಂಗಮವಾಗುವ ಸ್ಥಾನ ಇದು. ಸೊ ಇಲ್ಲಿ ನಾವು ಮುಗಿಸ್ಕೊಂಡು ನೆಕ್ಸ್ಟ್ ತಲಕಾವೇರಿಗೆ ಹೋಗ್ತಾ ಇದ್ದೀವಿ. ಸೊ ನಾವಿಲ್ಲಿ ರೆಂಟಲ್ ಬೈಕ್ಸ್ ತಗೊಂಡಿದ್ವಿ, ತುಂಬ ಈಸಿ ಆಗ್ತಿತ್ತು. ನೀವು ಆರಾಮಾಗಿ ನೀವು ಎಲ್ಲಿ ಬೇಕೋ ಅಲ್ಲಿ ಹೋಗ್ಬೋದು, ಇಲ್ಲ ಓನ್ ವೆಹಿಕಲ್ ಇದ್ರೂ ಅದು ಬೆಸ್ಟ್ ನಿಮಗೆ. ಸೊ ನಾವಿವಾಗ ತಲುಪಿದ್ದೀವಿ ಕಾವೇರಿಯ ಉಗಮ ಸ್ಥಾನ ತಲಕಾವೇರಿಗೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಬಟ್ ಅದು ಇವಾಗ ರಿಸ್ಟ್ರಿಕ್ಷನ್ ಹಾಕಿದ್ರು, ಒಳಗೆ ಬಿಡ್ತಾ ಇರಲಿಲ್ಲ. ಮುಂಗಾರು ಮಳೆ ಏನಿದೆಯಲ್ಲ, ಎತ್ಕೊಂಡು ಹೋಗೋ ಸೀನೆಲ್ಲ ಇಲ್ಲೇ ಶೂಟ್ ಆಗಿದ್ದು. ಹೋಗೋಣ ಅನ್ಕೊಂಡ್ವಿ, ಬಟ್ ಅಲ್ಲಿ ಯಾರಿಗೂ ಅಲೋ ಇರಲಿಲ್ಲ ಇವಾಗ. ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ಅಬ್ಬೆ ಫಾಲ್ಸ್ನ ಕವರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೋಡಿದ್ರಲ್ಲ, ತಲುಪೇ ಬಿಟ್ವಿ ಅಬ್ಬೆ ಫಾಲ್ಸ್ನ. ಸೊ ಇಲ್ಲಿ ಒಂದು 20-30 ರೂಪಾಯಿ ಟಿಕೆಟ್ಸ್ ಇರುತ್ತೆ ಅಷ್ಟೇ ನಿಮಗೆ ಎಂಟ್ರಿ ಫೀ ಅಂತ. ಸೊ ತಗೊಂಡು ಫಾಲ್ಸ್ ನೋಡೋಕೆ ಹೋಗೋಣ ಬನ್ನಿ. ನೀವು ಜೂನ್ ಜುಲೈ ಆ ಮಂತಲ್ಲಿ ಬರಬೇಕು, ಯಾಕಂದರೆ ನಿಮಗೆ ಚೆನ್ನಾಗಿ ಮಳೆ ಆಗೋ ಟೈಮ್ ಅಲ್ವಾ, ಹಾಗಾಗಿ ಚೆನ್ನಾಗಿ ಅನಿಸುತ್ತೆ ಫಾಲ್ಸ್ ಎಲ್ಲ ನೋಡಲಿಕ್ಕೆ. ಇವಾಗ ನಾರ್ಮಲ್ ವೆದರ್, ಕೋಲ್ಡ್ ವೆದರ್ ಅಷ್ಟೇ ಇದು. ಈಗ ನಾವು ನೆಕ್ಸ್ಟ್ ಬಂದಿರೋದು ಓಂಕಾರೇಶ್ವರ ಟೆಂಪಲ್ಗೆ. ನೋಡ್ತಾ ಇದ್ದೀರಲ್ಲ, ಇದೇ ಓಂಕಾರೇಶ್ವರ ದೇವಾಲಯ. ಆಗಲೇ ನಾವು ಇಲ್ಲಿ ಬರೋಷ್ಟಕ್ಕೆ 4-4:15 ಆಗೋಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ನಾವು ರಾಜಸೀಟ್ಗೆ ಹೋಗೋ ಪ್ಲ್ಯಾನಲ್ಲಿ ಇಟ್ಟಿದ್ದು, ಯಾಕಂದರೆ ಸೂರ್ಯಾಸ್ತ ನೋಡಬೇಕಂದ್ರೆ ನೀವು ಕರೆಕ್ಟ್ ಟೈಮ್ಗೆ ಅಲ್ಲಿ ಇರಬೇಕು, ಇಲ್ಲಾಂದರೆ ಸೂರ್ಯೋದಯ ಟೈಮ್ಗಾದ್ರೂ ಬೆಳಗ್ಗೆ ಇರಬೇಕಾಗುತ್ತೆ. ಇದೇ ರಾಜ ಸೀಟ್, ಅದ್ರ ಪಕ್ಕದಲ್ಲಿರೋ ದೇವಸ್ಥಾನ ಇದು. ಸೊ ಇಲ್ಲಿ ದೇವಿಗೆ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಇವಾಗ ರಾಜ ಸೀಟಿಗೆ ಹೋಗೋಣ ಬನ್ನಿ. ನೋಡ್ತಾ ಇದ್ರಲ್ಲ ಎಷ್ಟು ಜನ ಇದ್ದಾರೆ ಅಂತೇಳಿ. ಸ್ಕೂಲ್ ಮಕ್ಕಳೇ ಜಾಸ್ತಿ ಇದ್ದಿದ್ದು ನಾವು ಹೋದಾಗ. ಇಲ್ಲಿ ಹಾಕಿದ್ದಾರೆ ನೋಡಿ, ವೇ ಟು ವ್ಯೂ ಪಾಯಿಂಟ್ ಅಂತ. ಸೊ ನೀವು ಅಲ್ಲಿ ಕರೆಕ್ಟ್ ಟೈಮ್ಗೆ ಹೋದರೆ ನಿಮಗೆ ಸನ್ರೈಸ್ಗಾದ್ರೂ ಬರ್ಬೋದು, ಇಲ್ಲ ಸನ್ಸೆಟ್ ಟೈಮ್ಗಾದ್ರೂ ಬರ್ಬೋದು ಸ್ನೇಹಿತರೆ. ನಾವು ಕರೆಕ್ಟಾಗಿ ಸಂಜೆ ಟೈಮಿಗೆ ಬಂದಿದ್ದೀವಿ ಇವಾಗ. ನೋಡಿ ಎಲ್ಲರೂ ಕೂತಿದ್ದಾರೆ ಆಲ್ರೆಡಿ. ನಾವು ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಪಾರ್ಕ್ನೆಲ್ಲ ಸುತ್ತ ಹಾಕೊಂಡು ಲಾಸ್ಟಿಗೆ ಇಲ್ಲಿ ಬಂದಿದ್ದೀವಿ. ಸೊ ಫಸ್ಟ್ ಟೈಮ್ ಮಡಿಕೇರಿ ತುಂಬ ಚೆನ್ನಾಗಿ ಹೋಯಿತು. ಸೊ ನೆಕ್ಸ್ಟ್ ಡೇ ನಾವೆಲ್ಲೆಲ್ಲಿಗೆ ಹೋಗ್ತೀವಿ ಅಂತ ನಾನು ನಿಮ್ಗೆ ಪೋಸ್ಟ್ ಮಾಡ್ತಾ ಇರ್ತೀನಿ. ಕೀಪ್ ವಾಚಿಂಗ್ ಮೈ ಚಾನಲ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.